ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಾಡ್. ನಾನು ಅಜಿತ್ ಬೋಪ್ನಳ್ಳಿ. ಇಷ್ಟು ದಿನ ಸಿನಿಮಾದಲ್ಲಿ ಬ್ಯುಸಿ ಇರ್ತಾ ಇದ್ದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಈಗ ಎಲೆಕ್ಷನ್ ಅನ್ನೋ ಸಿನಿಮಾದಲ್ಲಿ ಅವರ ಪತ್ನಿ ಗೀತಕ್ಕನನ್ನು ಹೀರೋಯಿನ್ ಮಾಡಬೇಕು ಅಂತ ಓಡಾಡ್ತಿದ್ದಾರೆ. ಭಯಂಕರ ಬ್ಯುಸಿ ಇದ್ದಾರೆ. ಅವರನ್ನು ನೋಡ್ತಾ ಇದ್ದರೆ ಒಮ್ಮೊಮ್ಮೆ ಪಾಪ ಅನಿಸೋದು ಸತ್ಯ ಅಲ್ಲ. ಪ್ರಚಾರದ ಸ್ಟೈಲೆಲ್ಲ ನೋಡ್ತಾ ಇದ್ದರೆ ಹೆಂಡತಿ ಒತ್ತಾಯಕ್ಕೆ ಮಾತಾಡ್ತಾ ಇರೋ ಥರ ಇದೆ. ಅದು ಬೇರೆ ರಾಹುಲ್ ಗಾಂಧಿ ಪಕ್ಕದಲ್ಲಿ ಸೀಟ್ ಸಿಕ್ಕಿಬಿಡ್ತಾ ಇನ್ನೂ ಮುಜುಗರ. ಏನಾದರೂ ಮಾಡಿ ಹೊಗಳಲೇಬೇಕಲ್ಲ. ಹೀಗಾಗಿ ನಾವು ನಿಮ್ಮ ಅಭಿಮಾನಿ ಅಣ್ಣೋ ಅಂದೇ ಬಿಟ್ರು. ನಾನು ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ. ನಾನು ಅವ್ರ ಅಭಿಮಾನಿ ಯಾಕಂದರೆ ಅವ್ರ ಫಿಟ್ನೆಸ್ನ ಅಭಿಮಾನಿ, ಅವ್ರ ಮನುಷ್ಯತ್ವದ ಅಭಿಮಾನಿ. ಯಾಕಂದರೆ ಯಾವ ಮನುಷ್ಯ ಫಿಟ್ಟಾಗಿರ್ತಾನೋ ಅವನು ಖಂಡಿತ ದೇಶನೂ ಫಿಟ್ಟಾಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಕ್ಟಾಗಿ ಇಟ್ಕೊಂಡಿರ್ತಾನೆ. ಇಷ್ಟು ಹೇಳ್ತಾ ದಯವಿಟ್ಟು ತಮ್ಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಶಿವಣ್ಣನ ಮಾತನ್ನು ಕೇಳ್ತಾ ಇದ್ದರೆ ಮೋದಿಯನ್ನು ತಲೆಯಲ್ಲಿಟ್ಕೊಂಡು ನಾಮಕಾವಸ್ಥೆಗೆ ರಾಹುಲ್ ಗಾಂಧಿಗೆ ಹೇಳ್ದಂಗಿದೆ. ನಾನು ಫಿಟ್ನೆಸ್ ಅಭಿಮಾನಿ ಅಂತ ಹೇಳಿದ್ರಲ್ಲ, ಮೋದಿಗಿಂತ ಫಿಟ್ ಇರೋರು ಬೇಕಾ? ಮೋದಿಗೆ ಈಗ 73 ವರ್ಷ. ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಬೇರೆ ಬೇರೆ ರಾಜ್ಯಕ್ಕೆ ಓಡಾಡ್ತಾನೆ ಇದ್ದಾರೆ. ದಿನಕ್ಕೆ 3-4 ಸಮಾವೇಶಗಳು, ರ್ಯಾಲಿ, ಭಾಷಣಗಳು ನಡೀತಾನೇ ಇದೆ. 73 ವರ್ಷದ ಯುವಕನಿಂದ ನಿದ್ದೆ ಮಾಡೋದು 3-4 ತಾಸು ಮಾತ್ರ. ಆದರೂ ಅವರ ಮುಖದಲ್ಲಿ ಸುಸ್ತು ಅನ್ನೋದು ₹1 ಕಾಣಲ್ಲ. ಸ್ಟೇಜ್ ಮೇಲೆ ನಿದ್ದೆ ಮಾಡಲ್ಲ. ಅರೆ, ಸ್ಟೇಜು ನಿದ್ದೆ ಅಂತಿದ್ದಂಗೆ ಯಾರನ್ನ ನೆನಪು ಮಾಡ್ಕೊಂಡ್ರಿ ಅಲ್ಲ? ನಂಗೆ ಗೊತ್ತು ಬನ್ನಿ ಯಾರು ಅಂತ. ಅವರು ವಿಚಾರ ಬೇಡ. ಮೋದಿ ಫಿಟ್ನೆಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದನ್ನು ಮುಂದುವರಿಸ್ತೀನಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಕ್ಲೈಮೇಟ್ ಇರುತ್ತೆ. ರಾಜ್ಯ ಬಿಟ್ಟಾಕಿ ನಮ್ಮ ಬೆಂಗಳೂರನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಒಂದು ಏರಿಯಾದಲ್ಲಿ ಬಿಸಿಲು, ಇನ್ನೊಂದು ಕಡೆ ಮಳೆ. ಆದರೆ ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಂಡು ಮೋದಿ ಪ್ರಚಾರ ಕಾರ್ಯ ಮಾಡ್ತಾನೆ ಇದ್ದಾರೆ. ಇದಕ್ಕಿಂತ ಫಿಟ್ನೆಸ್ ಬೇಕಾ? ನಾವೇ 2-3 ದಿನ ಕಂಟಿನ್ಯೂ ಆಗಿ ಓಡಾಡ್ಬಿಟ್ರೆ ಮಾರನೇ ದಿನ ಮನೆಯಲ್ಲೇ ಮುಚ್ಚಾಕೊಂಡು ಮಲಗೋಣ ಅನ್ಸೋದು ಕಾಮನ್ನು. ಆದರೆ ಮೋದಿ ಮಾತ್ರ ನಾನ್ ಸ್ಟಾಪ್ ವರ್ಕಿಂಗ್. 73ನೇ ವರ್ಷದಲ್ಲೂ ಕೂಡ ಉಪವಾಸವನ್ನು ಮೋದಿ ಬಿಟ್ಟಿಲ್ಲ. ನವರಾತ್ರಿ ಸಮಯದಲ್ಲಿ 9 ದಿನ ಉಪವಾಸ ಮಾಡಿಕೊಂಡು ಬಂದಿದ್ದಾರೆ. ನಿಂಬು ಪಾನಿ ಮಾತ್ರ ಸವಿಸೋದು. ಫಿಟ್ ಇಲ್ಲದೆ ಇದ್ದರೆ ಅದೆಲ್ಲ ಸಾಧ್ಯ ಆಗ್ತಾ ಇತ್ತಾ? 73ನೇ ವಯಸ್ಸಿನಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋದು ತಮಾಷೆಯ ವಿಚಾರ ಅಲ್ಲ. ಫಿಟ್ ಅನ್ನೋದನ್ನು ಮೋದಿ ವೈಯಕ್ತಿಕವಾಗಿ ಸಾಧಿಸಿದ್ದು ಒಂದು ಕಡೆ. ಭಾರತೀಯರು ಕೂಡ ಫಿಟ್ಟಾಗಿ ಇರಬೇಕು, ಎಲ್ಲ ಕಡೆ ಆರೋಗ್ಯವಂತ ಸಮಾಜವೇ ಕಾಣಬೇಕು ಅಂತ 2019ರಲ್ಲಿ ಫಿಟ್ ಇಂಡಿಯಾ ಮೂಮೆಂಟನ್ನು ಶುರು ಮಾಡಿದರು. ಇಂಥದ್ದೊಂದು ಕಾನ್ಸೆಪ್ಟು ಯಾವ ಪ್ರಧಾನಿ ತಲೆಗೂ ಇಲ್ಲಿ ತನಕ ಬಂದಿರಲಿಲ್ಲ. ಅದನ್ನು ಮೋದಿ ಮಾಡಿದ್ರು. 73 ವರ್ಷ ಆದರೂ ಮೋದಿ ಯುವಕರಿಗೂ ಕೂಡ ಫಿಟ್ನೆಸ್ ವಿಚಾರಕ್ಕೆ ರೋಲ್ ಮಾಡೆಲ್. ಬಹುಶಃ ಶಿವಣ್ಣಂಗೂ ಮೋದಿ ಫಿಟ್ನೆಸ್ ಬಗ್ಗೆ ಗೊತ್ತು, ಬಟ್ ರಾಹುಲ್ ಗಾಂಧಿ ಹೆಸರನ್ನೇ ಹೇಳಬೇಕಾಗಿ ಬಂತು. ನಮ್ಮ ವೀಕ್ಷಕರಲ್ಲಿ ತುಂಬ ಜನರು ಫಾರಿನ್ಗೆ ಹೋಗಿರೋರು ಇರ್ತೀರಿ, ಅಥವಾ ಫಾರಿನಿಂದಲೇ ಈ ಪ್ರೋಗ್ರಾಮ್ ನೋಡ್ತಾ ಇರಬಹುದು. ಭಾರತದ ಟೈಮಿಗೂ ಬೇರೆ ದೇಶಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿ ಬೆಳಗ್ಗೆ, ಅಲ್ಲಿ ರಾತ್ರಿ. ಇಲ್ಲಿ ಹೊರಡುವಾಗ ಬೆಳಗ್ಗೆ ಇದ್ದರೆ ಅಲ್ಲಿ ತಲುಪಿದಾಗ ಹಗಲೇ ಇರುತ್ತೆ. ಅದು ತುಂಬ ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಮಾಡುತ್ತೆ. ಸುಧಾರಿಸ್ಕೊಂಡು ಅಲ್ಲಿನ ಕಾಲಮಾನಕ್ಕೆ, ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ 2-3 ದಿನ ಆಗ್ಬಹುದು. ಆದರೆ ಮೋದಿ ವಿದೇಶ ಪ್ರವಾಸ ನೋಡ್ತಿದ್ರೆ ಬಾಪ್ರೇ ಅನಿಸುತ್ತೆ. ಇಲ್ಲಿಂದ ಹೋದ ತಕ್ಷಣ ನೋ ರೆಸ್ಟ್. ಭಾರತೀಯರಿಗೆ ಸಿಗೋದು, ಮೀಟಿಂಗ್ ಮೇಲೆ ಮೀಟಿಂಗ್. ಅಮೇರಿಕಾದಲ್ಲಿ ನಡೆದ ಒಂದು ಅದ್ಧೂರಿ ಕಾರ್ಯಕ್ರಮ ನಿಮಗೆ ನೆನಪಿರಬಹುದು. ಅದೇ ಹೌಡಿ ಮೋದಿ. ಅಂದಿನ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಕೈ ಹಿಡಿದು ರಾಜ್ಞಂಗೆ ನಡ್ಕೊಂಡು ಹೋಗ್ತಾ ಇದ್ರು. ಮುಖದಲ್ಲಿ ಟ್ರಾವೆಲ್ ಮಾಡಿದ್ದ ಸುಸ್ತು ಎಳ್ಳಷ್ಟು ಕಂಡಿರಲಿಲ್ಲ. ಇನ್ನು ಅಮೇರಿಕಾದಲ್ಲಿ ನಿಂತು ಮಾಡಿದ ಭಾಷಣವಂತೂ ಮಿಸೈಲ್ ಥರ ಇತ್ತು. ಮೋದಿಯ ಕ್ರೇಜ್ ಕಂಡು ಟ್ರಂಪ್ ಹುಬ್ಬೇರಿಸ್ಬಿಟ್ರು. ಇಡೀ ಮೈದಾನದಲ್ಲಿ ಒಂದೇ ಕೂಗು, ಮೋದಿ ಮೋದಿ ಮೋದಿ. ದೇಶ के सामने 70 साल से एक और बड़ा चैलेंज था, जिसे कुछ दिन पहले भारत ने फेयरवेल दे दिया है.
आप समझ गए? ये विषय है आर्टिकल 370 का। ಅಮೇರಿಕಾ ಒಂದು ಎಕ್ಸಾಂಪಲ್ ಅಷ್ಟೇ. ಹೀಗೆ ಎಷ್ಟೋ ದೇಶಗಳಿಗೆ ಮೋದಿ ಹೋಗಿದ್ದಾರೆ. ಅದರಲ್ಲಿ ನನ್ನ ಫೇವ್ರೇಟ್ ಯಾವುದು ಅಂತ ನೀವು ಕೇಳಿದ್ರೆ ನಾನು ಹೇಳೋದು ಆಸ್ಟ್ರೇಲಿಯಾ ಭೇಟಿ. ಆಸ್ಟ್ರೇಲಿಯಾ ಪ್ರಧಾನಿ ಮೋದಿಯನ್ನು ಬಾಸ್ ಅಂತ ಕರೆದಿದ್ದು ಆಹಾಹಾ ಕರ್ಣಾನಂದ. ಗೂಸ್ ಬಂಪ್ಸ್ ಮೂಮೆಂಟ್. Prime Minister Modi is the boss. ಮೋದಿಯ ಫಿಟ್ನೆಸ್ ಬಗ್ಗೆ ನಾನು 1000 ಎಕ್ಸಾಂಪಲ್ ಕೊಡಬಲ್ಲೆ. ಹಬ್ಬಗಳನ್ನು ಮೋದಿ ನಮ್ಮ ಸೈನಿಕರೊಂದಿಗೆ ಆಚರಿಸ್ತಾರೆ, ಸ್ವೀಟ್ ಹಂಚಿ ಖುಷಿ ಪಡ್ತಾರೆ. ಬಟ್ ಇನ್ನೊಂದು ವಿಶೇಷ ಭೇಟಿ ಬಗ್ಗೆ ಹೇಳಲೇಬೇಕು. ಮೋದಿ ಏಕಾಏಕಿ ಲಡಾಖ್ಗೆ ಭೇಟಿ ನೀಡಿದರು. ನೀವು ಬೇಸ್ ಕ್ಯಾಂಪ್ ಅಲ್ಲಿಗೆ ಮೋದಿ ಹೋಗಿದ್ದರು. ಆ ಜಾಗ ಹೇಗಿದೆ ಗೊತ್ತಾ? ಸಮುದ್ರ ಮಟ್ಟದಿಂದ 11,000 ಅಡಿ ಎತ್ತರದಲ್ಲಿದೆ. ಅಲ್ಲಿ ಉಸಿರಾಟ ಎಲ್ಲ ಈಸಿ ಅಲ್ಲ ಗುರು. ಆಕ್ಸಿಜನ್ ಇಲ್ಲಿ ಸಿಗೋ ಥರ ಅಲ್ಲಿ ಸಿಗೋದೇ ಇಲ್ಲ. ಹೆಲಿಕಾಪ್ಟರ್ನಿಂದ ಇಳಿದ್ರೆ ಸೈನಿಕರಿಗೆ ದೇಹದಲ್ಲಿ ಏನೋ ಒಂಥರ ಸುಸ್ತು ಫೀಲ್ ಆಗುತ್ತೆ. ಇದನ್ನು ಖುದ್ದು ಸೈನಿಕರೇ ಹೇಳಿಕೊಳ್ತಾರೆ. ಆದರೆ ಮೋದಿ ಚೀನಾದಿಂದ ತುಂಬ ಹತ್ತಿರದಲ್ಲೇ ಇರೋ ಜಾಗಕ್ಕೆ ಹೋಗ್ತಾರೆ, ಯೋಧರನ್ನು ಭೇಟಿ ಮಾಡ್ತಾರೆ, 27 ನಿಮಿಷಗಳ ಕಾಲ ಭಾಷಣವನ್ನು ಮಾಡ್ತಾರೆ. ಚೀನಾ ಹಾಗೂ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟು ಬರ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ನಮ್ಮ ಗಾಯಾಳು ಸೈನಿಕರನ್ನು ಮಾತಾಡಿಸ್ಕೊಂಡು ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಯೋಧರಲ್ಲಿ ಏನೋ ಒಂದು ಸಂಚಲನ. ಪ್ರಧಾನಿ ನಮ್ಮ ಜೊತೆ ನಿಲ್ತಾರೆ ಅನ್ನೋ ಹುರುಪು. ಚೀನಾದ ತಂಟೆ ಕಡಿಮೆ ಆಗೋಕೆ ಇದೊಂದು ಕಾರಣವೂ ಹೌದು. ಈ ವಯಸ್ಸಲ್ಲಿ ಮೋದಿ ಇರೋಕೇನೆ ಅಷ್ಟು ಕಷ್ಟ ಅನಿಸೋ ಜಾಗಕ್ಕೆ ಹೋಗ್ತಾರೆ ಅಂದರೆ ಫಿಟ್ನೆಸ್ ಮ್ಯಾಟ್ರ್ ಅಲ್ವಾ? ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ಎಮೋಷ್ನಲಿ ಕೂಡ ಮೋದಿಯಂಥ ಫಿಟ್ ಮ್ಯಾನನ್ನು ನಾನು ಕಂಡೇ ಇಲ್ಲ. ಮೋದಿಯವರ ತಾಯಿ ತೀರಿ ಹೋದಾಗ ಒಬ್ಬ ಸಾಮಾನ್ಯ ಮಗನಂತೆ ಹೋದರು, ವಿಧಿವಿಧಾನ ಮುಗಿಸಿದ್ರು, 11 ಗಂಟೆಗೆಲ್ಲ ಮತ್ತೆ ಕೆಲಸಕ್ಕೆ ಹಾಜರಾದರು. ತಾಯಿಯ ಸಾವು ಮಗನನ್ನು ಕಾಡದೇ ಇರುತ್ತಾ? ಅವರ ನಡುವೆ ಬಾಂಧವ್ಯ ಏನೂ ಇರಲೇ ಇಲ್ವಾ? ಅದೇನು ಕಮ್ಮಿ ಇತ್ತಾ? ಸಾವಿರ ನೆನಪುಗಳು ಉಮ್ಮಳಿಸಿ ಬಂದರಿಲ್ವಾ? ಜಸ್ಟ್ ಇಮ್ಯಾಜಿನ್, ತಾಯಿಯ ಅಂತ್ಯಕ್ರಿಯೆ ಮುಗಿಸಿ ಆಫೀಸಿಗೆ ಹೋಗೋದು. ಇಮ್ಯಾಜಿನ್ ಮಾಡಿಕೊಳ್ಳೋಕಷ್ಟೇ ಸಾಧ್ಯ, ಅದು ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಉಕ್ಕಿ ಬರೋ ಕಣ್ಣೀರನ್ನು ಹೇಗೆ ತಡೀತೀರಿ? ಉಬ್ಬಿ ಹೋದ ಗಂಟ್ಲನ್ನು ಇಟ್ಕೊಂಡು ಹೇಗೆ ಮಾತಾಡ್ತೀರಿ? ದೇಶಕ್ಕಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೀನಿ ಅನ್ನೋ ಮೋದಿ ಮಾತು 100ಕ್ಕೆ 100 ನಿಜ. ಮೋದಿ ದೇಹದಲ್ಲಿ ಅಷ್ಟೇ ಅಲ್ಲ, ಮನಸ್ಸಿನಿಂದಲೂ ಫಿಟ್ ಅನ್ನೋದಕ್ಕೆ ಇನ್ನೇನು ಉದಾಹರಣೆ ಕೊಡಲಿ ಹೇಳಿ. ಇನ್ನು ಗಂಗಾ ಸ್ನಾನ. ಉತ್ತರ ಪ್ರದೇಶದಲ್ಲಿ ಚಳಿ ತಾಂಡವ ನೃತ್ಯ ಆಡ್ತಾ ಇದೆ. ಗಂಗಾ ಮಾತೆಯ ನೀರು ಫ್ರಿಜ್ ನೀರಿಗಿಂತಲೂ ಕೋಲ್ಡ್ ಇದೆ. ಅದು ಡಿಸೆಂಬರ್ ತಿಂಗಳು ಬೇರೆ. ಕಾಶಿ ವಿಶ್ವನಾಥನ ಕಾರಿಡಾರ್ ಉದ್ಘಾಟನೆ ವೇಳೆ ಮೋದಿ ಕುಂಭವನ್ನು ಹಿಡಿತಾರೆ, ಗಂಗೆಯಲ್ಲಿ ಮುಳುಗಿ ಎದ್ದೇಳ್ತಾರೆ. जीवित हिंदुस्तान हमारा, जग के मस्तक पर रोली सा शोभित हिंदुस्तान हमारा. दीप बुझे पश्चिमी गगन के, जब व्याप्त हुआ बर्बर अधियारा, किंतु चीर कर तम की छाती, चमका हिंदुस्तान हमारा. माँ गंगा की गोद में अवगाहन करते हुए, माँ गंगा की गोद में स्नान करते हुए, माँ गंगा की गोद में इस समय जलार्पण करते हुए spiritual rituals before reaching the shrine of Baba. ಈ ವಯಸ್ಸಲ್ಲಿ ಅದೊಂದು ಸಾಧ್ಯವಾಗೋ ವಿಚಾರನ? ಮೋದಿಯ ಫಿಟ್ನೆಸ್ ಬಗ್ಗೆ ಇನ್ನೂ ಯಾರಿಗಾದರೂ ಅನುಮಾನ ಇದೆಯಾ? ಶಿವಣ್ಣ ರಾಹುಲ್ ಗಾಂಧಿ ಬಗ್ಗೆ ಇನ್ನೊಂದು ಮಾತನ್ನು ಹೇಳಿದರು. ಅದೇ ಅವರು ಕೈಂಡ್ ಹಾರ್ಟೆಡ್ ಅಂತ, ಹೃದಯವಂತ ಅಂತ. ಮೋದಿಗಿಂತ ದೊಡ್ಡ ಹೃದಯವಂತ ಶಿವಣ್ಣಂಗೆ ಹೇಗೆ ರಾಹುಲ್ ಗಾಂಧಿ ಒಳಕೊಂಡ್ರೋ ಗೊತ್ತಿಲ್ಲ. ಕುಂಭಮೇಳದಲ್ಲಿ ಸ್ವಚ್ಛತಾ ಕಾರ್ಮಿಕರ ಕೆಲಸ ಮೆಚ್ಚಿ ಪಾದ ತೊಳೆದು ಪೂಜೆ ಮಾಡಿದ್ದು ಇದೇ ಮೋದಿ. के लिए इतिहास में शायद पहले ऐसा कभी नहीं देखा गया होगा कि एक प्रधानमंत्री अपने हाथों से सफाई कर्मियों के पैर धो रहा हो. ये अपने आप में ऐतिहासिक. ರಾಮ ಮಂದಿರ ನಿರ್ಮಾಣದ ಕಾರ್ಮಿಕರ ಬೆನ್ನು ತಟ್ಟಿ ಕೈ ತುಂಬ ಉಡುಗೊರೆ ಕೊಟ್ಟು ಹೂವಿನ ಮಳೆ ಸುರಿಸಿದ್ದು ಇದೇ ಮೋದಿ. ये देखिए, ये दिव्य तस्वीरें ये भी कही जाएंगी क्योंकि गुच्छों के द्वारा, पुष्पों के द्वारा. और ये 2020ರಲ್ಲಿ ಕೊರೋನಾ ಕಾಲದಲ್ಲಿ
ಗರೀಬ್ ಕಲ್ಯಾಣ ಅನ್ನ ಯೋಜನೆ ತಂದು ದೇಶದ 80 ಕೋಟಿ ಜನರಿಗೆ ಉಚಿತ ಅಕ್ಕಿಯನ್ನ ಕೊಟ್ಟಿದ್ದು ಮೋದಿ. ಆ ಯೋಜನೆಯನ್ನ ಇನ್ನೂ 5 ವರ್ಷಗಳ ಕಾಲ ವಿಸ್ತರಣೆ ಮಾಡಿದ್ದು ಇದೇ ಮೋದಿ. ವಸುಧೈವ ಕುಟುಂಬಕಂ ಅನ್ನೋ ಮಂತ್ರ ಹೇಳಿ ಕೋವಿಡ್ ಕಾಲದಲ್ಲಿ ಅಫ್ಘಾನಿಸ್ತಾನಕ್ಕೆ ವ್ಯಾಕ್ಸಿನ್ ಕಳಿಸಿ ಭಾರತದ ಹೃದಯ ಶ್ರೀಮಂತಿಕೆ ಎಂಥದ್ದು ಅನ್ನೋದನ್ನ ತೋರಿಸಿದ್ದು ಮೋದಿ. ಶತ್ರು ದೇಶವಾಗಿದ್ರೂ ಕೂಡ ಅಶಕ್ತರ ಪರ ಭಾರತ ನಿಲ್ಲುತ್ತೆ ಅನ್ನೋ ಸಂದೇಶವನ್ನ ಸಾರೋಕೆ ಪಾಕಿಸ್ತಾನಕ್ಕೆ 45 ಮಿಲಿಯನ್ ಮೇಡ್ ಇನ್ ಇಂಡಿಯಾ ಲಸಿಕೆಯನ್ನ ಕಳಿಸಿದ್ದು ಮೋದಿ. ಪಾಕಿಸ್ತಾನ ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನ ಮಾತ್ರ ಅಲ್ಲ, ಬಾಂಗ್ಲಾದೇಶ, ಮಯನ್ಮಾರ್, ನೇಪಾಳ, ಭೂತಾನ್, ಮಾಲ್ಡೀವ್ಸ್, ಮಾರಿಷಸ್, ಶ್ರೀಲಂಕಾ, ಬಹ್ರೇನ್, ಬ್ರೆಜಿಲ್, ಮೊರೊಕ್ಕೊ, ಓಮನ್, ಈಜಿಪ್ಟ್, ಅಲ್ಜೇರಿಯಾ, ಸೌತ್ ಆಫ್ರಿಕಾ, ಕುವೈತ್, UAE, ಬಾರ್ಬಡೋಸ್, ಮೆಕ್ಸಿಕೋ, ಸೌದಿ ಅರೇಬಿಯಾ, ಅರ್ಜೆಂಟೈನಾ, ಸೆರ್ಬಿಯಾ, ಮಂಗೋಲಿಯಾ, ಉಕ್ರೇನ್, ಘಾನಾ, ನೈಜೀರಿಯಾ, ಕಾಂಬೋಡಿಯಾ, ಕೀನಾ, ಸೆನೆಗಲ್, ಗ್ವಾಟೆಮಾಲಾ, ಸೆಡಾನ್, ಕೆನಡಾ, ಜಮೈಕಾ, UK, ಸೋಮಾಲಿಯಾ, ಥೈಲ್ಯಾಂಡ್, ನ್ಯೂಜಿಲ್ಯಾಂಡ್, ನೆದರ್ಲ್ಯಾಂಡ್, ಅಲ್ಬೇನಿಯಾ, ಸಿರಿಯಾ, ಇಂಡೋನೇಷಿಯಾ. ಕೊಟ್ಟಿದ್ದು 101 ದೇಶಕ್ಕೆ. ಎಲ್ಲ ದೇಶಗಳು ಭಾರತವನ್ನು ನೋಡೋ ರೀತಿಯ ಬದಲಾಗಿದೆ. ಅದರಲ್ಲೂ ಮೋದಿ ತ್ವರಿತವಾಗಿ ಹಂಚಿದ್ದು ಅಶಕ್ತ ಅನಿಸೋ ದೇಶಗಳಿಗೆ ಅನ್ನೋದೇ ಮೋದಿ ಎಂಥ ಹೃದಯವಂತ ಅನ್ನೋದನ್ನ ಹೇಳುತ್ತೆ. ಇನ್ನೊಂದು ಮಾತನ್ನ ಶಿವಣ್ಣ ಹೇಳಿದರು, ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಆತ ದೇಶವನ್ನ ಫಿಟ್ ಆಗಿ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾನೆ ಅಂತ. ಈಗ ನೀವೇ ಡಿಸೈಡ್ ಮಾಡಿ, ಮೋದಿ ಫಿಟ್ ಇಲ್ವಾ? ಮೋದಿ ಹೃದಯವಂತ ಅನ್ಸಲ್ವಾ? ಭಾರತ ಮೋದಿ ಕೈಯಲ್ಲಿ ಫಿಟ್ ಆಗಿಯೇ ಇಲ್ವಾ? ನಂಗಂತೂ ಅನುಮಾನ ಇದೆ. ಶಿವಣ್ಣ ರಾಹುಲ್ ಗಾಂಧಿನ ಹೊಗಳಿದ್ದ ಅಥವಾ ಇಂಡೈರೆಕ್ಟಾಗಿ ಟ್ರೋಲ್ ಮಾಡಿದ್ದ ಅಂತ ನಿಮಗೆ ಈ ಡೌಟ್ ಬಂದಿದ್ರೆ ನನಗೂ ಹೇಳಿ ಆಯ್ತಾ. ಓಡೋದನ್ನೇ ಫಿಟ್ನೆಸ್ ಅನ್ನೋಕ್ಕಾಗುತ್ತಾ? ಓಡೋದು ಒಂದಿದ್ದು ಭಾರತ್ ಜೋಡೋ ಯಾತ್ರೆಯಲ್ಲಿ ಓಡಿದ್ದಲ್ಲ, ಅಮೇಥಿಯಿಂದ ವಯನಾಡು, ವಯನಾಡಿಂದ ರಾಯ್ಬರೇಲಿ. ರನ್ ಬೆಟ ರನ್, ಭಾಗ್ ಭಾಗ್. TV ವಿಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ನೋಡೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.